ಹಾಯ್ ಕನ್ನಡ ವಿತ್ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು CSL ಡಿಪಾರ್ಟ್ಮೆಂಟ್‌ನ ಕಡೆಯಿಂದ ಪ್ರಮುಖವಾದಂತಹ ಮಾಹಿತಿ ಪ್ರಕರಣ ಕೂಡ ಬಂದಿದೆ ಅಂತ ಹೇಳ್ಬೋದಾಗಿರುವಂಥದ್ದು. 2014ನೇ ಇಸವಿಯಿಂದ 2025ರ ತನಕ ಅಭ್ಯರ್ಥಿಗಳು ಯಾರ್ಯಾರು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಕ್ವಾಲಿಫೈಡ್ ಆಗಿರುವಂತಹ ಅಭ್ಯರ್ಥಿಗಳು ಇದಿರಲ್ಲ. ಸೊ ಅಂದ್ರೆ 2014ರಿಂದನೂ 2025ರ ತನಕ ಸುಮಾರು 10 TET ಪರೀಕ್ಷೆಗಳು ನಡೆದಿರುವಂತದ್ದಾಗಿರುತ್ತೆ. ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗಿ ಸರ್ಟಿಫಿಕೇಟ್ ಅನ್ನು ತಗೊಂಡಿರುವಂತಹ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಕಂಪ್ಲೀಟ್ ಅಂತ ಉತ್ತೀರ್ಣ ಅನ್ನೋದಕ್ಕಿಂತ ಇಲ್ಲಿ ಪದವನ್ನು ಯಾವ ರೀತಿ ಅಂದ್ರೆ ಕ್ವಾಲಿಫೈಡ್ ಅಂತ ಪದನ ಬಳಸ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಕ್ವಾಲಿಫೈಡ್ ಆದಂತಹ ಅಭ್ಯರ್ಥಿಗಳು ಮತ್ತೆ ನಾಟ್ ಕ್ವಾಲಿಫೈಡ್ ಅಂತ ಒಂದು ಬರುತ್ತೆ, ನಿಗದಿತ ಅಂಕನ ತಗೊಳ್ದಿರುವಂತಹ ಅಭ್ಯರ್ಥಿಗಳಿಗೆ. ಈ ಕ್ವಾಲಿಫೈಡ್ ಆದಂತಹ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಪ್ರಮುಖವಾದಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ನೇಮಕಾತಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಒಂದು ಕರ್ನಾಟಕ ರಾಜ್ಯದಲ್ಲಿ 1ನೇ ತರಗತಿಯಿಂದ 5ನೇ ತರಗತಿ ತನಕ ಪೇಪರ್ 1 ಆಗಿರ್ಬೋದು, ನಂತರ ಪೇಪರ್ 2 6ರಿಂದ 8ನೇ ತರಗತಿ ಅಭ್ಯರ್ಥಿಗಳಿಗೆ ನಿಗದಿಯಾಗಿರುವಂತಾಗಿರುತ್ತೆ. ಸೊ ಡಿ.ಎಡ್ ಮತ್ತೆ ಬಿ.ಎಡ್ ಮಾಡಿದಂತ ಅಭ್ಯರ್ಥಿಗಳಿಗೆ ಈ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ನೇಮಕಾತಿ ಪರೀಕ್ಷೆಗಳಿಗೆ ಅರ್ಜಿ ಹಾಕಬೇಕಾದ್ರೆ ಈ ಒಂದು TET ಎಕ್ಸಾಮ್ ಅಂತಕ್ಕಂಥದ್ದು ಕ್ಲಿಯರ್ ಆಗಿರಬೇಕು. ಅದರ ಒಂದು ಸರ್ಟಿಫಿಕೇಟ್ ಅಗತ್ಯ ಇರುವಂತದ್ದಾಗಿರುತ್ತೆ. ಸೊ ಒಂದು ವೆರಿಫಿಕೇಶನ್ಗಳಲ್ಲೂ ಕೂಡ ಜಾಬ್ಗೆ ಇದು ಅಗತ್ಯ ಇರೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಅನ್ನು ನಡೆಸ್ತಿರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಇದಾವೆ, ಬಿ.ಎಡ್ ಆಗಿರ್ಬೋದು, TETಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರು ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಮುಂದಿನ ದಿನಗಳಲ್ಲೂ ಕೂಡ ಬರ್ತಾ ಇರುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ಗಳಲ್ಲೂ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಲಭ್ಯ ಇರುವಂತದ್ದಾಗಿರುತ್ತೆ ಕನ್ನಡ ವೇದ ಆಫಿಷಿಯಲ್ ಮುಖಾಂತರ. ಈಗ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಈ ಒಂದು ಇತರೆ ಮಾಹಿತಿಗಳು ಪ್ರಶ್ನೆ ಇದೆ, ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಇನ್ಸ್ಟಾಗ್ರಾಮ್ ಕೂಡ ನಿಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದು ಕೂಡ ಅವಕಾಶ ಇರೋದಾಗಿರುತ್ತೆ. ಈಗ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸುವಂತಾದರೆ 2025ರಲ್ಲೂ ಕೂಡ ಅಭ್ಯರ್ಥಿಗಳಿಗೆ 2014ರಿಂದ 25ರ ತನಕ ಎಕ್ಸಾಮ್ಗಳಾಗಿದ್ದಾವೆ. ಈ ಬಾರಿ 2000 ದಾಖಲೆ ಪ್ರಮಾಣದಲ್ಲಿ 2025ರಲ್ಲಿ 3.35 ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ಬಹುತೇಕ ಅಭ್ಯರ್ಥಿಗಳು ಅದರಲ್ಲಿ 97,000 ಆಸುಪಾಸಿನಲ್ಲಿ ಅಭ್ಯರ್ಥಿಗಳು ಉತ್ತೀರ್ಣ ಅನ್ನೋದಕ್ಕಿಂತ ಕ್ವಾಲಿಫೈಡ್ ಆಗಿರುವಂತದ್ದಾಗಿರುತ್ತೆ. ಬಹುತೇಕ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು, ಕ್ಲಿಯರ್ ಮಾಡಿದ್ದಾರೆ ಅಂದ್ಬಿಟ್ಟು ಈ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಸೊ ಇದುವರೆಗೂ ಆಗಿರತಕ್ಕಂಥ ಎಕ್ಸಾಮ್ ಇಂದ ಹಿಡಿದು 2025ರ ತನಕ ಅಭ್ಯರ್ಥಿಗಳೇನು ಕ್ಲಿಯರ್ ಮಾಡಿದಾರಲ್ಲ ಎಕ್ಸಾಮ್ಗಳನ್ನ, ಈ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಇದೀಗ ಪ್ರಕಟಣೆ ಬಂದಿದ್ದು ಸ್ಕ್ರೀನ್ ಮುಖಾಂತರ ಕೂಡ ನೋಡ್ತೀರಾ. ಆ ಎಲ್ಲ ಅಭ್ಯರ್ಥಿಗಳಿಗೆ ಸೊ ಒಂದು ಲಿಂಕ್ ಅನ್ನ ಬಿಡುಗಡೆ ಮಾಡಿದಾರಲ್ಲ, ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆಯಲ್ಲ ಅಭ್ಯರ್ಥಿಗಳಿಗೆ CSL ಡಿಪಾರ್ಟ್ಮೆಂಟ್ ಒಂದು ರಿಸಲ್ಟ್ ಪ್ರಕಟ ಆಗಿರುವಂತದ್ದು, ನಂತರದಲ್ಲಿ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಆ ಒಂದು ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನು ಕೊಡುವಂತದ್ದು ಆದರೆ ಪ್ರಯತ್ನ ಮಾಡ್ತೀವಿ. ಸೊ ನಂತರದಲ್ಲಿ ಅಭ್ಯರ್ಥಿಗಳು ಆ ಒಂದು ವೆಬ್ಸೈಟ್ ನಲ್ಲಿ ಲಿಂಕ್ ಅನ್ನು ಆಕ್ಟಿವೇಟ್ ಮಾಡೋದಾಗಿರುತ್ತೆ. 2014ರಿಂದ 25ರ ತನಕ ಯಾವೆಲ್ಲ ಅಭ್ಯರ್ಥಿಗಳು ಕ್ಲಿಯರ್ ಮಾಡಿದಾರಲ್ಲ, ಕ್ವಾಲಿಫೈಡ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋದ್ರ ಮುಖಾಂತರ ಎಲ್ಲ ಅಭ್ಯರ್ಥಿಗಳಿಗೆ ಒಂದೇ ಲಿಂಕ್ ಅಲ್ಲಿ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವರ ಸರ್ಟಿಫಿಕೇಟ್ಗಳನ್ನು ಅವಕಾಶ ಮಾಡಿ ಕೊಟ್ಟಿರುವಂತದ್ದಾಗಿರುತ್ತೆ. ಈ ಕುರಿತು ಕೇಂದ್ರೀಕೃತ ದಾಖಲಾತಿ ಘಟಕ CSL ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರಕಟಣೆ ಕೂಡ ಬಂದಿರುವಂತದ್ದಾಗಿರುತ್ತೆ. ಒಂದೇ ಲಿಂಕ್ ನಲ್ಲಿ ಅಭ್ಯರ್ಥಿಗಳು ಎಲ್ಲ ಅಭ್ಯರ್ಥಿಗಳು ಕೂಡ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಈ ಕುರಿತು ಇಲಾಖೆ ಕಡೆಯಿಂದನೇ ಪ್ರಕಟಣೆ ಹೊರಡಿಸಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲ ಸ್ನೇಹಿತರು ಯಾರು ಕ್ವಾಲಿಫೈಡ್ ಆಗಿದಾರಲ್ಲ ಎಲ್ಲ ಅಭ್ಯರ್ಥಿಗಳು ಕೂಡ ವಿಡಿಯೋವನ್ನ ಶೇರ್ ಮಾಡಿ ಮಾಹಿತಿನ ಕೂಡ ತಲುಪಿಸಿ. ಯಾಕಂದ್ರೆ ಅವರಿಗೆ ಸಾಕಷ್ಟು ಅಂದ್ರೆ ಬೇರೆ ಬೇರೆ ಲಿಂಕ್ ಅಥವಾ ಬೇರೆ ಬೇರೆ ಕಳೆದ ವರ್ಷದಲ್ಲಿ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು, ಪಾಸ್ ಅನ್ನೋದಕ್ಕಿಂತ ಕ್ಲಿಯರ್ ಆದಂತಹ ಅಭ್ಯರ್ಥಿಗಳು ಇದೆಲ್ಲ ಕ್ವಾಲಿಫೈಡ್ ಆದಂತಹ ಅಭ್ಯರ್ಥಿಗಳು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಹಾಗೆ ಅಂತ ಇರುತ್ತೆ. ಸೊ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಹೋಗೋರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಇರುತ್ತೆ. ಸೊ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಅಧಿಕೃತ ವೆಬ್ಸೈಟ್ ಆಗಿರುವಂತದ್ದು, ಅಲ್ಲಿ ಹೋಗಿ ಅಪ್ಲಿಕೇಶನ್ ನಂಬರ್ ಹಾಕೋದ್ರ ಮುಖಾಂತರ ನಂತರದಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಇರುತ್ತೆ, ಅದನ್ನ ಎಂಟ್ರಿ ಮಾಡೋದ್ರ ಮುಖಾಂತರ ನಿಮ್ಮೊಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಕೊಟ್ಟಿರುತ್ತಲ್ಲ ಡೇಟ್ ಆಫ್ ಬರ್ತ್, ಅದನ್ನ ಹಾಕಿ ಎಂಟ್ರಿ ಮಾಡೋದ್ರ ಮುಖಾಂತರದಲ್ಲಿ ನೀವು ಅಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮ್ಮೊಂದು ಸರ್ಟಿಫಿಕೇಟ್ ಈ ತರ ಬಂದಿರುತ್ತೆ. ಅಂದ್ರೆ ಡೌನ್ಲೋಡ್ ಆಗಂತ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಅಭ್ಯರ್ಥಿಗಳು. ಅರ್ಥ ಆಗಿದೆ ಅನ್ಕೊಂತೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಆಲ್ ದ ಬೆಸ್ಟ್.